ಹೆಲೋ ಫುಡೀಸ್, ಇವತ್ತು ನಾನು ಮತ್ತೆ ಬಂದಿದ್ದೀನಿ ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆಗೆ. ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಅಥವಾ ನಮ್ಮ ಮನೆಯಲ್ಲಿ ಯಾವಾಗಲೂ ಇರುವ ಇಂಗ್ರೀಡಿಯೆಂಟ್ಸಿಂದ ರೆಡಿ ಆಗುವ ಈಸಿ ರೆಸಿಪಿ ಅಂತ ಹೇಳ್ಬೋದು. ಕಾಂಪ್ಲಿಕೇಟೆಡ್ ಮಸಾಲಾಸ್ ಏನೂ ಬೇಡ. ಈ ಕರಿ ಚಪಾತಿ, ಜೋಳದ ರೊಟ್ಟಿ, ಪೂರಿ, ಪರಾಟ ಅಥವಾ ಬಿಸಿ ಬಿಸಿ ವೈಟ್ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್. ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ಕರಿ ರೆಡಿ ಆಗುತ್ತೆ. ಹಾಗಾದ್ರೆ ಕುಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹೇ ದೇರ್, ವೆಲ್ಕಮ್ ಟು ಫುಡಿ ರಮ್ಯಾ. ಮೊದಲು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕಿ, ನಂತರ ಸ್ವಲ್ಪ ಹಿಂಗ್, ಕೆಲವು ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ ಹಸಿರು ಮೆಣಸಿನಕಾಯಿ ಹಾಕಿ. ಹಸಿರು ಮೆಣಸಿನಕಾಯಿ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಬೋದು. ಈಗ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿದ 2 ಆನಿಯನ್ ಹಾಕಿ ಸ್ವಲ್ಪ ಸಾತೆ ಮಾಡಿ, 1 ಚಿಕ್ಕ ಪಿಂಚ್ ಉಪ್ಪು ಹಾಕಿ. ಇದರಿಂದ ಆನಿಯನ್ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಫಾಸ್ಟಾಗಿ ಕುಕ್ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಆನಿಯನ್ ಚೆನ್ನಾಗಿ ಬೇಯಲು ಬಿಡಿ. ಅಷ್ಟರಲ್ಲಿ ಒಂದು ಬೌಲಲ್ಲಿ 1.5 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಲಂಪ್ಸ್ ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ. ರೈಸ್ ಫ್ಲೋರ್ ಇಲ್ಲ ಅಂದರೆ ಕಾರ್ನ್ ಫ್ಲೋರನ್ನು ಕೂಡ ಯೂಸ್ ಮಾಡ್ಬೋದು. ಈ ಸ್ಲರಿ ಕರಿಗೆ ಒಳ್ಳೆ ಥಿಕ್ನೆಸ್ ಕೊಡುತ್ತೆ. ಈಗ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿದ್ದ 2 ಜ್ಯೂಸಿ ಟೊಮ್ಯಾಟೋಸ್ ಹಾಕಿ. ಟೊಮ್ಯಾಟೊ ಸ್ವಲ್ಪ ಹುಳಿ ಇದ್ದರೆ ತುಂಬ ಒಳ್ಳೆಯದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ 1 ಟೀ ಸ್ಪೂನ್ ಹಲ್ದಿ ಪೌಡರ್ ಹಾಕಿ, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ, 1 ಟೇಬಲ್ ಸ್ಪೂನ್ ರಸಮ್ ಪೌಡರ್ ಹಾಕಿ. ನಾನು ಇಲ್ಲಿ MTR ರಸಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿ. ಈಗ 1 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ. ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಾವು ಹುಳಿ ಟೊಮ್ಯಾಟೋಸ್ ಯೂಸ್ ಮಾಡ್ತಾ ಇದ್ದೀವಿ. ಅದರ ಸಾರ್ನೆಸ್ ಬ್ಯಾಲೆನ್ಸ್ ಮಾಡೋಕ್ಕೆ ಬೆಲ್ಲ ತುಂಬ ಇಂಪಾರ್ಟೆಂಟ್. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ರೆಡಿ ಮಾಡಿದ ರೈಸ್ ಫ್ಲೋರ್ ಸ್ಲರಿ ಹಾಕಿ. ಜೊತೆಗೆ ಸ್ವಲ್ಪ ನೀರು ಕೂಡ ಸೇರಿಸಿ. ನಂತರ ರೋಸ್ಟೆಡ್ ಧನಿಯಾ ಪೌಡರ್ ಹಾಕಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಬೇಕಾದಷ್ಟು ನೀರು ಹಾಕಿ. ಸ್ಲರಿ ಹಾಕಿದ ಮೇಲೆ ಕರಿ ಬೇಗ ತಿಕ್ಕಾಗುತ್ತೆ, ಹಾಗಾಗಿ ನೀರನ್ನು ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡಿ. ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಆಗಲು ಬಿಡಿ. ವಾವ್, ಎಂಥ ಸೂಪರ್ ಅರೋಮಾ ಬರ್ತಾ ಇದೆ. ಟೊಮ್ಯಾಟೊ ಮತ್ತು ಆನಿಯನ್ 2 ಚೆನ್ನಾಗಿ ಬೆಂದಿದೆ. ಈಗ ಫ್ರೆಶ್ ಕೊರಿಯಾಂಡರ್ ಲೀವ್ಸ್ ಹಾಕಿ 1 ಸರಿ ಮಿಕ್ಸ್ ಮಾಡಿ. ನೀವು ಯೂಸ್ ಮಾಡಿದ ಟೊಮ್ಯಾಟೋಸ್ ಅಷ್ಟು ಹುಳಿ ಇಲ್ಲ ಅಂದರೆ ಕೊನೆಗೆ ಸ್ವಲ್ಪ ಲೆಮನ್ ಜ್ಯೂಸ್ ಅಥವಾ ಆಮ್ಚೂರ್ ಪೌಡರ್ ಸೇರಿಸ್ಬೋದು. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರುವ ಟೊಮ್ಯಾಟೊ ಆನಿಯನ್ ಕರಿ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಯಾವುದೇ ಫಸ್ ಇಲ್ಲದ ಸಿಂಪಲ್ ಟೊಮ್ಯಾಟೊ ಆನಿಯನ್ ಕರಿ ಈಸ್ ರೆಡಿ. ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ಕರಿ ರೆಡಿ ಆಗುತ್ತೆ. ನಾನು ಇವತ್ತು ಇದನ್ನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಕರ್ಡ್ ರೈಸ್ ಜೊತೆಗೆ ಕೂಡ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಒಮ್ಮೆ. ಹಾಗಾದರೆ ಇವತ್ತಿನ ರೆಸಿಪಿ ಇಷ್ಟು. ಮತ್ತೆ ಇನ್ನೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, ದಿಸ್ ಇಸ್ ರಮ್ಯಾ ಸೈನಿಂಗ್ ಆಫ್. ಸ್ಟೇ ವಾರ್ಮ್ ಆ್ಯಂಡ್ ಸ್ಟೇ ಫುಡಿ.